ಶಿವಾನಂದ್ ಗುತ್ತಿಗೆದಾರ ಹತ್ಯೆ ಪ್ರಕರಣದ ಆರೋಪಿಗಳ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶುಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನಾಂಕ 24ರಂದು ಶಿಗ್ಗಾವಿ ಪಟ್ಟಣದಲ್ಲಿ ಶಿವಾನಂದ್ ಎಂಬುವರ ಮೇಲೆ ಕೊಲೆ ನಡೆದಿತ್ತು. ಶಿವಾನಂದ್ ಮತ್ತು ನಾಗರಾಜ್ ಮಧ್ಯೆ ಒಂದು ಆಸ್ತಿ ವಿವಾದ ಕೂಡ ಇತ್ತು. ವಿವಾದದ ಹಿನ್ನೆಲೆ ನಾಗರಾಜ್ ಒಂದು ಟೀಮ್ ಮಾಡಿ ಶಿವಾನಂದ್ನ ಕೊಲೆ ಮಾಡಲಾಗಿತ್ತು. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಶುರು ಮಾಡಿದ್ವಿ. ಸುಮಾರು 4 ಪ್ರತ್ಯೇಕ ತಂಡಗಳಾಗಿ ಆರೋಪಿಗಳ ಬಂಧನಕ್ಕೆ ಹುಡುಕಾಟ ಕೂಡ ನಡೆಸಿದ್ದಿವೆ. ಬೇರೆ ರಾಜ್ಯಗಳಲ್ಲಿ ಆರೋಪಿಗಳಿರುವ ಬಗ್ಗೆ ಮಾಹಿತಿ ಕೂಡ ಇತ್ತು. ಬೆಳಿಗ್ಗೆ ಒಟ್ಟು 5 ಜನ ಆರೋಪಿಗಳ ಬಂಧನವಾಗಿತ್ತು. ನಾಗರಾಜ್ ಮತ್ತು ಅಶ್ರಫ್ ಇಬ್ಬರು ಕೊಂಡೋಜಿ ಬಳಿ ಬಂಧನವಾಗಿದ್ದರು. ಶಿಗ್ಗಾವಿ ಟೌನ್ ಸಿಪಿಐ ಸತ್ಯಪ್ಪ ಮತ್ತು ಹಾನಗಲ್ ಪಿಎಸ್ಐ ಸಂಪತ್ ಮೇಲೆ ಹಲ್ಲೆಗೆ ಯತ್ನಿಸಿದರು. ಜೀವನ ರಕ್ಷಣೆಗಾಗಿ ಇಬ್ಬರು ಮೇಲೆ ಫೈರಿಂಗ್ ಮಾಡಲಾಗಿತ್ತು. ಇಬ್ಬರು ಆರೋಪಿಗಳ ಬಲವಾಗಿ ಫೈರಿಂಗ್ ಮಾಡಲಾಗಿದೆ. ಇಬ್ಬರು ಸಿಬ್ಬಂದಿಗಳಾದ ರವಿ ಮತ್ತು ಹರೀಶ್ ಸಣ್ಣ ಪುಟ್ಟ ಗಾಯಾಳುಗಳು ಆಗಿವೆ. ಆರೋಪಿಗಳಿಗೆ ಪ್ರಾಥಮಿಕವಾಗಿ ಹಾವೇರಿಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನುಳಿದ ಆರೋಪಿಗಳಾದ ಸುದೀಪ್, ಸುರೇಶ್, ಹನುಮಂತರ ಬಂಧನ ಕೂಡ ಆಗಿದೆ. ಬಂಕಾಪುರ ಠಾಣೆ ವ್ಯಾಪ್ತಿಯ ಕೋಣನಕೆರೆ ಬಳಿ ಬಂಧನ ಮಾಡಲಾಗಿದೆ. ಒಟ್ಟು 5 ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆಡಿಯೋ ಮತ್ತು ವಿಡಿಯೋ ಬಗ್ಗೆ ತನಿಖೆ ಬಳಿಕ ಗೊತ್ತಾಗುತ್ತೆ ಅಂತ ತಿಳಿಸಿದ್ದಾರೆ. ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅಲ್ಲಿ ವಿಕ್ಟಿಮ್ ಶಿವಾನಂದ್ ಕೊನ್ನೂಲ್, ಏಜ್ 39 ಇಯರ್ಸ್, ಶಿಗಾಂವ್, ಮತ್ತು ನಾಗರಾಜ್, ಈ ಇಬ್ಬರು ನಡುವೆ ಸಿವಿಲ್ ಡಿಸ್ಪ್ಯೂಟ್ ಇತ್ತು. ಈ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧಪಟ್ಟ ಇವರು ನಾಗರಾಜ್ ಒಂದು ಟೀಮ್ ಮಾಡಿ ಇವರ ಮೇಲೆ ಅರೌಂಡ್ 245ಗೆ ಗಂಗೆಬಾವಿ ಕ್ರಾಸ್ NH ಹತ್ತಿರ ನಮ್ಮ ಮೇಲೆ ಅಸಾಲ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದೆವು. ಆ ನಂತರ ಇಮಿಡಿಯೇಟ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ ಅಲ್ಲಿ ಹೋಗಿ ಎಲ್ಲ ಟೆಕ್ನಿಕಲ್ ಸ್ಟಾಫ್ ಕರೆಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು. ಮತ್ತು ಇಮಿಡಿಯೇಟ್ಲಿ 3-4 ಟೀಮ್ ರಚನೆ ಮಾಡಿ ಇದು ಬೇರೆ ಬೇರೆ ಕಡೆ ಕರೆಸಿದೆ. ಈ ಎಲ್ಲ ಆರೋಪಿಗಳಿಗೆ ಫಾಲೋ ಮಾಡ್ತಾ ಇದ್ದೀವಿ. ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗಲಿಕ್ಕೆ ಮಾಹಿತಿ ಇತ್ತು. ಮತ್ತು ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಜನ ಟೋಟಲ್ 5 ಜನ ಅರೆಸ್ಟ್ ಆಗಿದ್ದರು. ಇಲ್ಲಿ 2 ಜನ ನಾಗರಾಜ್ ಮತ್ತು ಅಶ್ರಫ್, ಈ 2 ಜನ ಕೊಂಡಜಿ ಕ್ರಾಸ್ ಅಡೂರ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ, ಅಲ್ಲಿ ಅರೆಸ್ಟ್ ಆಗಿದ್ದರು. ಅರೆಸ್ಟ್ ಮಾಡಲಿಕ್ಕೆ ಸಮಯ ಅಲ್ಲಿ ಟೀಮಲ್ಲಿ PI ಶಿಗಾಂವ್ ಟೌನ್ ಸತ್ಯಪ್ಪ ಮತ್ತು PSI ಹಾನಗಲ್ ಸಂಪತ್, 2 ಜನ ಇದ್ದರು. ಅರೆಸ್ಟ್ ಮಾಡಿ